ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು 14 ಮಾರ್ಕ್ಸ್ ಕಂಟಿನ್ಯೂಯೇಷನ್ ವಿಡಿಯೋನ ಮಾಡೋಣ. ಫಂಡಮೆಂಟಲ್ ಆಫ್ ಕಾಸ್ಟಿಂಗ್ ಮಾಡ್ಯೂಲ್ 1 ಇಂಟ್ರಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗು ಪ್ಲೇಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ ಪ್ರಿವಿಯಸ್ ವಿಡಿಯೋಗೆ. ಇವಾಗ ಏನಿದೆ, ಇನ್ ರೆಸ್ಪೆಕ್ಟ್ ಆಫ್ ಫ್ಯಾಕ್ಟ್ರಿ ದ ಫಾಲೋಯಿಂಗ್ ಫಿಗರ್ಸ್: ಕಾಸ್ಟ್ ಆಫ್ ಮೆಟೀರಿಯಲ್ 6 lakh, ಡೈರೆಕ್ಟ್ ವೇಜಸ್ 5 lakh, factory overhead 3 lakh, administration overhead 3 lakh 36,000, selling overhead 2 lakh 24,000, distribution overhead 1 lakh 40,000, profit 4 lakh 20,000 ante. A work order has been executed and the following expenses: material 8,000, wages 5,000 ಅಂತ ಕೊಟ್ಟಿದ್ದಾನೆ. Assuming that in 2005 the rate of factory overhead has increased 20%. ಯಾವುದು ಫ್ಯಾಕ್ಟ್ರಿ ಓವರ್ಹೆಡ್ಡು 20% ಇನ್ಕ್ರೀಸ್ ಆಗಿದೆ ಅಂತೆ. ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಹ್ಯಾಸ್ ಗಾನ್ ಡೌನ್ 10%. ಇನ್ಕ್ರೀಸ್ ಆಗಿದೆ ಆ್ಯಡ್ ಮಾಡ್ತೀವಿ, ಗಾನ್ ಡೌನ್ ಅಂತಂದರೆ ಡಿಕ್ರೀಸ್ ಆಗಿದೆ ಅಂತ 10% ಲೆಸ್ ಮಾಡ್ತೀವಿ. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಹ್ಯಾಸ್ ಈಚ್ ಗಾನ್ ಅಪ್ ಟು 12.5%. 12.5 ಅಂತ ಇದೆ, ಇದನ್ನು 15% ಮಾಡ್ಕೊಳ್ಳಿ. 15%. ಆಮೇಲೆ ಇದು 2005 ಅಂತ ಐತಲ್ಲ, 25 ಮಾಡ್ಕೊಳ್ಳೋಣ. ಇದು 2025 2024 ಓಕೆನಾ. At what price should the product be sold so as to earn the same rate of product on the selling price as on 2024? ಇವಾಗ ನಾವು ನಾರ್ಮಲ್ ಕಾಸ್ಟ್ ಶೀಟು 24 ಮಾಡಬೇಕು, ಎಕ್ಸ್ಟಿಮೇಟೆಡ್ ಕಾಸ್ಟ್ ಶೀಟು 25 ಮಾಡಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ವೈಲ್ ಆಲ್ ಅದರ್ ಓವರ್ ಹೆಡ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟು. ಈಗ ಮಾಡೋಣ, ಫಸ್ಟು ಕಾಸ್ಟ್ ಶೀಟ್ ಮಾಡೋಣ. ಫಸ್ಟು ಕಾಸ್ಟ್ ಶೀಟಲ್ಲಿ ಏನು ಕೊಟ್ಟಿದ್ದಾನೆ? ಕಾಸ್ಟ್ ಆಫ್ ಮೆಟೀರಿಯಲ್ 6 lakh ಅಂತ ಕೊಟ್ಟಿದ್ದಾನೆ. ಆಯಿತಾ? ಫಸ್ಟು ಕಾಸ್ಟ್ ಆಫ್ ಮೆಟೀರಿಯಲ್ ಎಷ್ಟಿದೆ? 6 lakh ಇದೆ. ನೆಕ್ಸ್ಟು ಡೈರೆಕ್ಟ್ ವೇಜಸ್ 5 lakh. ಡೈರೆಕ್ಟ್ ವೇಜಸ್ ಎಷ್ಟಿದೆ? 5 lakh ಇದೆ. ಮತ್ತು ಡೈರೆಕ್ಟ್ ಲೇಬರ್ಸ್ ಕೊಟ್ಟಿಲ್ಲ. ಸೊ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಪ್ರೈಮ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟ್ ಎಷ್ಟು ಹಾಗಾದರೆ 6 + 11 lakh ಬಂತು. ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀವಿ? ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಫ್ಯಾಕ್ಟ್ರಿ ಓವರ್ ಹೆಡ್ 3 lakh ಅಂತ ಕೊಟ್ಟಿದ್ದಾರೆ, ಡೈರೆಕ್ಟಾಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ಹೊರಗಡೆ ಹಾಕೋಬಿಡೋಣ. ಇವಾಗ ಪ್ರೈಮ್ ಕಾಸ್ಟ್ ಮತ್ತು ಫ್ಯಾಕ್ಟ್ರಿ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್ ಅಂತ ಹೇಳಿದೆ ಅಲ್ವಾ? ಫ್ಯಾಕ್ಟ್ರಿ ಕಾಸ್ಟು ಇಲ್ಲ ವರ್ಕ್ ಕಾಸ್ಟ್ ಅಂತ ಹೇಳ್ತೀವಿ. ಇದೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ನಮಗೆ 14 lakh ಬರುತ್ತೆ. ನೆಕ್ಸ್ಟ್ ಏನು ಆ್ಯಡ್ ಮಾಡ್ಬೇಕು ನಾವು? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ? ಅಡ್ಮಿನಿಸ್ಟ್ರೇಷನ್ನು 3,36,000 ಇದೆಯಂತೆ. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 3,36,000 ಔಟರ್ ಕಾಲಮ್ಗೆ ಹಾಕೊಳ್ಳೋಣ. ಸೊ ನಮಗೇನು ಬರುತ್ತೆ ಇವಾಗ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ ನಮಗೆ? 14, 15, 16, 17,36,000. ಆಯಿತಾ? ನೆಕ್ಸ್ಟು ನಾವು ಇಲ್ಲೇನು ತೊಗೋತೀವಿ? ಆ್ಯಡ್ ಓಪನಿಂಗ್ ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸು. ಅದು ತೊಗೊಂಡಾದ್ಮೇಲೆ ನಮ್ಗೆ ಏನು ಬರ್ತಾಯಿತ್ತು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರ್ತಾಯಿತ್ತು. ನನ್ನ ಪ್ಲೇಸ್ ಜಾಸ್ತಿ ಸಾಕಾಗಲ್ಲ ಅಂತ ತೊಗೋತಾ ಇಲ್ಲ, ಬಟ್ ನೀವು ತೊಗೊಳ್ಳಿ. ಆಯಿತಾ? ಅದಾದಮೇಲೆ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನು ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಓವರ್ ಹೆಡ್ಡು 2,24,000, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು 1,40,000. ಸೊ ಸೆಲ್ಲಿಂಗ್ ಎಷ್ಟಿದೆ? 2,24,000 ಇದೆ. ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಎಷ್ಟಿದೆ?
1,40,000 ಇದೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3,64,000 3,64,000 ಬರುತ್ತೆ. ಇವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಟೋಟಲ್ ಕಾಸ್ಟ್ ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ? 17,36,000 ಪ್ಲಸ್ 3,64,000 ಎಷ್ಟು ಬರುತ್ತೆ? 21 ಲ್ಯಾಕ್ ಬಂತು. ಇವಾಗ ನೆಕ್ಸ್ಟ್ ಪ್ರಾಫಿಟ್ ರಿಲೇಟೆಡು. ಪ್ರಾಫಿಟ್ 4,20,000 ಅಂತ ಹಾಗೆ ಕೊಟ್ಬಿಟ್ಟಿದ್ದಾರೆ. ಆ್ಯಡ್ ಪ್ರಾಫಿಟ್. ಒಂದು ಸೇಲ್ ನಮಗೆ ಕೊಡ್ತಾರೆ, ಇಲ್ಲ ಪ್ರಾಫಿಟ್ ಕೊಡ್ತಾರೆ, ಇಲ್ಲಾಂದರೆ ಪ್ರಾಫಿಟಿಂದು ಪರ್ಸೆಂಟೇಜ್ ನಮಗೆ ಕೊಡ್ತಾರೆ. ಇವಾಗ ಟೋಟಲ್ ಕಾಸ್ಟ್ ಅವ್ನು ಖರ್ಚಾಗಿದ್ದು 2,10,000 21 ಲ್ಯಾಕ್ ಅಂತೆ. ಪ್ರಾಫಿಟ್ ಆಗಿರೋದು 4,20,000 ಅಂತೆ. ಹಾಗಾದರೆ ಸೇಲ್ಸ್ ಎಷ್ಟಾಗಿರುತ್ತೆ ನಮಗೆ? ಸೇಲ್ಸ್ ಎಷ್ಟಾಗುತ್ತೆ? 25,20,000 25,20,000. ಇದೇನಿದು ನಮ್ಮದು ಕಾಸ್ಟ್ ಶೀಟು 2024ದು. ಇವಾಗ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ನಾವು ಪ್ರಿಪೇರ್ ಮಾಡಬೇಕು. ಇವಾಗ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಎಲ್ಲ ಮಾಡಿದಾಗ ಹೇಗಿರೋದು ಕ್ವಶನು ಅಂದರೆ 1,200 ಯೂನಿಟ್ಟು 2024ಅಲ್ಲಿ ಯೂಸ್ ಆಗಿದೆ. ಇವಾಗ ಈ ವರ್ಷ 1,000 ಯೂನಿಟ್ ಪ್ರೊಡ್ಯೂಸ್ ಆಗಿದೆ, ಮುಂದಿನ ವರ್ಷ 2,000 ಯೂನಿಟ್ ಪ್ರೊಡ್ಯೂಸ್ ಆಗಿದೆ ಅಂತೆಲ್ಲ ಕೊಡ್ತಾ ಇದ್ದ. ಇಲ್ಲೇನು ಮಾಡಿದ್ದಾನೆ ಅಂದರೆ ಡೈರೆಕ್ಟ್ ಅಮೌಂಟ್ಗಳನ್ನು ಕೊಟ್ಬಿಟ್ಟಿದ್ದಾನೆ. ಓಕೆನಾ? ಇವಾಗ ಇಲ್ಲಿ ಗಂಟ ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡಿ. ವರ್ಕ್ ಆರ್ಡರ್ ಹ್ಯಾಸ್ ಬಿನ್ ಮೆಟೀರಿಯಲ್ 8,000 ಕೊಟ್ಟಿದ್ದಾರೆ. ಮೆಟೀರಿಯಲ್ ಎಷ್ಟಿದೆ? 8,000 ಇದೆ. ನೆಕ್ಸ್ಟು ವೇಜಸ್ 5,000. ಇವಾಗ 8,000 ಪ್ಲಸ್ 5,000 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 13,000 ಬರುತ್ತೆ. ಸೊ ಈ 13,000 ನಾವು ಪ್ರೈಮ್ ಕಾಸ್ಟ್ ಅಂತ ತಗೋತೀವಿ. ಅವನೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಓಕೆನಾ? ಇಲ್ಲಾಂದರೆ ಯೂನಿಟ್ಸಲ್ಲಿ ಕೊಡ್ತಾ ಇದ್ದ, ನಾವು ಹಳೇದು ತೊಗೋತಾ ಇದ್ವಿ. ಅದೇ ಇಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಏನು ತೊಗೋತೀವಿ? ಆ್ಯಡ್ ಫ್ಯಾಕ್ಟರಿ ಕಾಸ್ಟ್ ಅಲ್ಲ, ಫ್ಯಾಕ್ಟರಿ ಓವರ್ ಹೆಡ್. ಆಯಿತಾ? ಫ್ಯಾಕ್ಟರಿ ಓವರ್ ಹೆಡ್ ಬಗ್ಗೆ ಏನು ಹೇಳಿದ್ದಾರೆ ಇಲ್ಲಿ? ಅಸ್ಯೂಮಿಂಗ್ ದ ರೇಟ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 20%. ಓಕೆನಾ? ಫ್ಯಾಕ್ಟರಿ ಓವರ್ ಹೆಡ್ ಏನಾಗಿದೆ ಅಂತ 20% ಇನ್ಕ್ರೀಸ್ ಆಗಿದೆಯಂತೆ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಹ್ಯಾಸ್ ಗಾನ್ ಡೌನ್ ಬೈ 10% ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಹ್ಯಾವ್ ಈಚ್ ಗಾನ್ ಡೌನ್ 15% ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಅಟ್ ವಾಟ್ ಪ್ರೈಸ್ ಶುಡ್ ದ ಪ್ರಾಡಕ್ಟ್ ಬಿ ಸೋಲ್ಡ್ ಸೋ ಹ್ಯಾಸ್ ಟು ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಹ್ಯಾಸ್ 2024. ನೆಕ್ಸ್ಟು ಓವರ್ ಹೆಡ್ಡಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ನೋಡಿ. ಫ್ಯಾಕ್ಟರಿ ಓವರ್ ಹೆಡ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ವಿಚ್ ಆಲ್ ಅದರ್ ಓವರ್ ಹೆಡ್ ಬೇಸ್ಡ್ ಆನ್ ಫ್ಯಾಕ್ಟರಿ ಕಾಸ್ಟು. ಈಗ ಫ್ಯಾಕ್ಟರಿ ಓವರ್ ಹೆಡ್ಡು ಯಾವುದ್ರ ಮೇಲೆ ನಿಂತ್ಕೋಬೇಕಂತೆ? ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕಂತೆ. ಫ್ಯಾಕ್ಟರಿ ಓವರ್ ಹೆಡ್ಡನ್ನು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕು. ಅದೇ ಮಿಕ್ಕಿದ ಓವರ್ ಹೆಡ್ಡು ಯಾವ್ದಾವ್ದು? ಮಿಕ್ಕಿದ ಓವರ್ ಹೆಡ್ಡು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು, ಆ ಓವರ್ ಹೆಡ್ಡನ್ನು ಫ್ಯಾಕ್ಟರಿ ಕಾಸ್ಟ್ ಮೇಲೆ ತೊಗೋಬೇಕಂತೆ. ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇವಾಗ ಫಸ್ಟು ಏನು ಹೇಳಿರೋದು? ಫ್ಯಾಕ್ಟರಿ ಓವರ್ ಹೆಡ್ಡನ್ನು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕು. ಆಮೇಲೆ ಇಲ್ಲೇನು ಹೇಳಿದ್ದಾರೆ? ಇನ್ನೊಂದು ಫ್ಯಾಕ್ಟರಿ ಓವರ್ ಹೆಡ್ಡು 20% ಇನ್ಕ್ರೀಸ್ ಆಗಿದೆಯಂತೆ. ಅಮೌಂಟ್ ಕೊಟ್ಟಿದ್ದಾನಾ? ಕೊಟ್ಟಿಲ್ಲ. ಏನಾದರೂ ಒಂದು ಲಿಂಕ್ ಏನು ಕೊಟ್ಟಿರೋದು, ಕ್ಲೂ ಏನು ಕೊಟ್ಟಿದ್ದಾನೆ ಅಂದರೆ ನಾವು ಫ್ಯಾಕ್ಟರಿ ಓವರ್ ಹೆಡ್ಡನ್ನು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕು ಅಂತ. ಆದರೆ ನಮಗೆ ಇಲ್ಲಿ ಯಾವುದೇ ರೀತಿ ಇಲ್ಲ. ಸೊ ನಾವೇನು ಮಾಡ್ತೀವಿ? ಪ್ರೀವಿಯಸ್ ಇಯರ್ಗೆ ಹೋಗ್ತೀವಿ. ಪ್ರೀವಿಯಸ್ ಇಯರ್ನಲ್ಲಿ ನಿಮಗೆ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಿದೆ? 3 ಲ್ಯಾಕ್ ರುಪೀಸ್ ಇದೆ. ಅದನ್ನು ಯಾವುದ್ರ ಮೇಲೆ ತೊಗೊಳ್ಳಿ ಅಂದರೆ ಅದು ಡೈರೆಕ್ಟ್ ವೇಜಸ್ ಮೇಲೆ ತೊಗೊಳ್ಳಿ ಅಂತ ಹೇಳೋದು. ಡೈರೆಕ್ಟ್ ವೇಜಸ್ ಎಷ್ಟಿದೆ? 5 ಲ್ಯಾಕ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಹೇಗೆ ತೊಗೋತೀವಿ? ಇವಾಗ ಫ್ಯಾಕ್ಟರಿ ಓವರ್ ಹೆಡ್ನ 3 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100. ಎಷ್ಟು ಬರುತ್ತೆ? 3 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100 ಮಾಡಿದ್ರೆ 60 ಬಂತು. 60% ಅಂತ ತೊಗೋತೀವಿ. ಇವಾಗ ಏನು ಮಾಡ್ತೀವಿ ಅಂದರೆ 60% ಏನು ಫ್ಯಾಕ್ಟರಿ ಓವರ್ ಹೆಡ್ ಈಸ್ ಬೇಸ್ಡ್ ಆನ್
ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾನಲ್ವಾ. ಇವಾಗ ನಾವೇನು ಮಾಡಿದ್ವಿ, ಪ್ರಿವಿಯಸ್ ಇಯರ್ದು 3 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಮಾಡಿದ್ದಕ್ಕೆ ಇಂಟು 100 ಮಾಡಿದ್ದಕ್ಕೆ 60% ಬಂತು. ಆ 60%ನ ನಾವು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕಂತೆ. ಡೈರೆಕ್ಟ್ ವೇಜಸ್ ಎಷ್ಟಿದೆ ನಮ್ಮ ಹತ್ರ? 5000 ಇದೆ. ಎಲ್ಲಿದೆ 5000? ಇಲ್ಲಿ ನೋಡಿ, ವೇಜಸ್ 5000 ಅಂತ ಇದೆ. 5000 ಅಂತ ಇದೆಯಲ್ವಾ, 5000 ಇಂಟು 60% ಅಂತ ತೊಗೋಬೇಕು. ಇವಾಗ 5000 ಇಂಟು 60% ತೊಗೊಂಡು ಎಷ್ಟು ಬಂತು ನಮಗೆ? 3000 ಬಂತು. ಅದನ್ನು ಔಟರ್ ಕಾಲಮ್ಗೆ ಹಾಕ್ಕೊಳ್ಳೋಣ. ಇಲ್ಲಿವರೆಗೂ ಅರ್ಥ ಆಯ್ತಾ? ಅಂದರೆ ಇದು ಯಾವುದೋ ಒಂದು ಯೂನಿವರ್ಸಿಟಿ ಪೇಪರಲ್ಲಿ ಕೇಳಿರೋದು, ಆ್ಯಂಡ್ ಪ್ರಿವಿಯಸಲ್ಲಿ ಮಾಡಿಸಿದ್ನಲ್ಲ ಆಲ್ಮೋಸ್ಟ್ ಅದೇ ಥರ ಕ್ವಶನ್ಸೇ ನಿಮಗೆ ಕೇಳಿರೋದು. ಬಟ್ ಇದು ಮಾತ್ರ ಹಿಂಗಿದೆ, ಒಂದೆರಡು ಪೇಪರಲ್ಲಿ ಅಷ್ಟೇ ಕೇಳಿರೋದು. ಏನು ಹೇಳಿದಾನೆ ಹೇಳಿ ಕ್ವಶನಲ್ಲಿ? ಫ್ಯಾಕ್ಟ್ರಿ ಓವರ್ ಹೆಡ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾನೆ. ಸೊ ನಾನೇನು ಮಾಡಿದೆ, ಪ್ರಿವಿಯಸ್ ಇಯರಲ್ಲಿ 3 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100 ಮಾಡಿದ್ದಕ್ಕೆ 60% ಬಂತು. ಆ 60%ನ ಈ ವರ್ಷದ ವೇಜಸ್ ಮೇಲೆ ತೊಗೊಂಡಿದ್ದಕ್ಕೆ ನನಗೆ 3000 ಬಂತು. ಓಕೆನಾ? ಆಮೇಲೆ ಇನ್ನೊಂದೇನು ಹೇಳಿದ ಹೇಳಿ ಇಲ್ಲಿ ಮೇಲ್ಗಡೆ, ಫ್ಯಾಕ್ಟ್ರಿ ಓವರ್ ಹೆಡ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 20% ಅಂತ ಹೇಳಿದ್ದಾರೆ. ಆ್ಯಡ್ ಏನಂತ ತಗೋತೀವಿ? ಇನ್ಕ್ರೀಸ್ ಬೈ 20%. ಇವಾಗ ಯಾವುದ್ರ ಮೇಲೆ ತೊಗೋತೀವಿ? 30,000 ಇಂಟು 20% ತೊಗೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 600 ಬರುತ್ತೆ. ಇನ್ಕ್ರೀಸ್ ಆಗಿದೆ, ಅದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಡಿಕ್ರೀಸ್ ಆಗಿದೆ, ಏನು ಮಾಡ್ತಾ ಇದ್ದೆ? ಲೆಸ್ ಮಾಡ್ತಾ ಇದ್ದೆ. ಸೊ ಎಷ್ಟು ಬರುತ್ತೆ? 3600 ಬರುತ್ತೆ. 3600. ಇವಾಗ ಇದನ್ನು ನಾವೇನಂತ ಹೇಳ್ತೀವಿ? ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್ ಅಂತ ಹೇಳ್ತೀವಿ. 13,000 ಪ್ಲಸ್ 3600 ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 13, 14, 15, 16,600 ಬರುತ್ತೆ. ಆಯಿತಾ? ನೆಕ್ಸ್ಟ್ ಯಾವ್ದು ತೊಗೊಳ್ತೀವಿ ನಾವು? ಇವಾಗ ಆ್ಯಡ್ ಓವರ್ ಹೆಡ್ಸ್ ಆಯಿತು. ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಯಿತಾ? ಇವಾಗ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ಏನು ಹೇಳಿದ್ದಾರೆ ಇಲ್ಲಿ? increase 20, distribution go down 10%, selling and administration have each gone up to 15% ಅಂತ ಹೇಳಿದ್ದಾರೆ. ಏನು ಗಾನ್ ಅಪ್ ಟು 15% ಅಂದರೆ ಈಗ ಗಾನ್ ಡೌನ್ ಅಂದರೆ ಡಿಕ್ರೀಸ್, ಗಾನ್ ಅಪ್ ಟು 15% ಅಂದರೆ 15% ಗಂಟ ರೀಚ್ ಆಗಿದೆ ಅಂತ. ಸೊ 15% ಅದು ಅಂತ ಹೇಳಿದ್ದಾನೆ. ಪ್ಲಸ್ ಇಲ್ಲೇನು ಹೇಳಿದ್ದಾನೆ? ವೈಲ್ ಆಲ್ ಅದರ್ ಎಕ್ಸ್ಪೆನ್ಸಸ್ ಬೇಸ್ಡ್ ಆನ್ ಫ್ಯಾಕ್ಟರಿ ಕಾಸ್ಟ್. ಫ್ಯಾಕ್ಟರಿ ಕಾಸ್ಟ್ ಯಾವುದು? ಇದು ಫ್ಯಾಕ್ಟರಿ ಕಾಸ್ಟು ಇಲ್ಲ ವರ್ಕ್ ಕಾಸ್ಟ್ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇವಾಗ ಫಸ್ಟ್ ನಾವು ಯಾವ್ದು ತೊಗೋತೀವಿ? ಇಲ್ಲಿಗೆ ಹೋಗ್ತೀವಿ, ಪ್ರಿವಿಯಸ್ ಇಯರ್ಗೆ ಎಷ್ಟು ಬಂದಿದೆ? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನು 3,36,000 ಇದೆ. ಅದೇ ಇಲ್ಲೇನು ಹೇಳಿರೋದು? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನು ಫ್ಯಾಕ್ಟರಿ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿದೆಯಂತೆ. ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ? 14 ಲ್ಯಾಕ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು 3,36,000 ಇದೆ, ಫ್ಯಾಕ್ಟರಿ 14 ಲ್ಯಾಕ್ ಇದೆ. ಅದಕ್ಕೆ ನಾವೇನಂತ ತೊಗೊಳ್ತೀವಿ? ಎಷ್ಟಿದೆ ಅದು? 3,36,000 ಡಿವೈಡೆಡ್ ಬೈ 14 ಲ್ಯಾಕ್ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 3,36,000 ಡಿವೈಡೆಡ್ ಬೈ 14 ಲ್ಯಾಕ್ ಇಂಟು 100 ಮಾಡಿದ್ರೆ ನಮಗೆ 24% ಬರ್ತಾ ಇದೆ. ಎಷ್ಟು? 24% ಬರ್ತಾ ಇದೆ. ಈ 24%ನ ಯಾವುದ್ರ ಮೇಲೆ ತೊಗೊಳ್ಬೇಕು ನಾವು? ವರ್ಕಿಂಗ್ ಕಾಸ್ಟ್ ಮೇಲೆ ತೊಗೋಬೇಕು. ಇದನ್ನು ನಾನು ಏನು ಮಾಡಿದ್ದೆ? ಪ್ರಿವಿಯಸ್ ಇಯರು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ವರ್ಕಿಂಗ್ ಕಾಸ್ಟ್ ಮೇಲೆ ತೊಗೊಂಡಿದ್ದಕ್ಕೆ ನಂಗೆ 24% ಬಂತಲ್ವಾ. ಇವಾಗ ಇಲ್ಲಿ ಏನು ವರ್ಕಿಂಗ್ ಕಾಸ್ಟ್ ಇದೆಯಲ್ಲ, ಏನು ಹೇಳಿಯೋದು? ವರ್ಕಿಂಗ್ ಕಾಸ್ಟು, ಫ್ಯಾಕ್ಟರಿ ಕಾಸ್ಟು, ವರ್ಕ್ ಕಾಸ್ಟು ಎರಡು ಸೇಮೇ. ಈಗ 16,600 ಇಂಟು 24% ತೊಗೊಂಡ್ರೆ ನಮಗೆ 16,600 ಇಂಟು 24% ತೊಗೊಂಡ್ರೆ ನನಗೆ 3984 ಬರುತ್ತೆ. ಓಕೆನಾ? ಅದ್ರ ಜೊತೆಗೆ ಏನು ಹೇಳಿದ್ದಾರೆ? ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆ್ಯಂಡ್ ಈಚ್ ಗಾನ್ ಅಪ್ ಟು 15% ಅಂತೆ. ಏನೋ ಇನ್ಕ್ರೀಸ್ ಆಗ್ತಿದೆ 15%. ಸೊ ಆ್ಯಡ್
increased by 15%. ಸೊ ಈ 15% ಯಾವ್ದ್ರ ಮೇಲೆ ತೊಗೋಬೇಕು ನಾವು? 3984 ಇಂಟು 15%. ಎಷ್ಟಿದೆ? 3984. ಇಲ್ಲಿ ಅದನ್ನೇ 3984 ಇಂಟು 15% ಮಾಡಿದ್ರೆ ನಮಗೆ 5998 ಬರುತ್ತೆ. 598 ಬರುತ್ತೆ. ಇವಾಗ ಇದೆರಡೂ ಆ್ಯಡ್ ಮಾಡೋದನ್ನ 3984 ಪ್ಲಸ್ 598 ಮಾಡುತ್ತೆ ನಮಗೆ ಎಷ್ಟು ಬಂತು? ಟೋಟಲು 4582 ಬಂತು. ಓಕೆನಾ? 4582. ನಾವೇನು ಇದು ಎಸ್ಟಿಮೇಟೆಡ್ ಕಾಸ್ಟ್ ಮಾಡಬೇಕಂದ್ರೆ ಪ್ರಿವಿಯಸ್ ಇಯರ್ದೇ ಕಾಸ್ಟ್ ಶೀಟ್ ತೊಗೊಂಡೆ ಮಾಡಬೇಕು. ಇವಾಗ ಫ್ಯಾಕ್ಟ್ರಿ ಆರ್ ವರ್ಕ್ ಕಾಸ್ಟ್ ಪ್ಲಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ ಇವಾಗ? 16,600 ಪ್ಲಸ್ 4582 ಆ್ಯಡ್ ಮಾಡಿದ್ರೆ 21,182 ಬಂತು. ಆಯಿತಾ? ನೆಕ್ಸ್ಟ್ ಯಾವ್ದು ತೊಗೊಳ್ತೀವಿ? ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ತೊಗೊಳ್ತೀವಿ. ಏನು ಹೇಳಿದ್ದಾರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು? ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಹ್ಯಾವ್ ಗಾನ್ ಡೌನ್ ಬೈ 10%. ಅಂದರೆ ಡಿಕ್ರೀಸ್ ಆಗ್ತಾ ಇದೆಯಂತೆ 10%. ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟೋನಲ್ಲ, ಸೊ ಸೆಲ್ಲಿಂಗು 15% ಇನ್ಕ್ರೀಸ್ ಆಗ್ತಾ ಇದೆ, ಡಿಸ್ಟ್ರಿಬ್ಯೂಷನ್ನು 10% ಡಿಕ್ರೀಸ್ ಆಗ್ತಾ ಇದೆ. ಸೊ ಇಬ್ಬರದು ನಾವು ಮಾಡಬೇಕು. ಫಸ್ಟು ಸೆಲ್ಲಿಂಗ್ ತೊಗೊಳ್ಳೋಣ. ಸೆಲ್ಲಿಂಗ್ದೇನು? ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದು ನಮಗೆ? ಆಲ್ ಓವರ್ ಹೆಡ್ ಬೇಸ್ಡ್ ಆನ್ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳಿದ್ದ. ಇವಾಗ ಪ್ರಿವಿಯಸ್ ಇಯರ್ಗೆ ಹೋಗೋಣ. ಪ್ರಿವಿಯಸ್ ಇಯರಲ್ಲಿ ಸೆಲ್ಲಿಂಗ್ ಎಷ್ಟಿತ್ತು ನಮಗೆ? 2,24,000 ಇತ್ತಲ್ವಾ? 2,24,000 ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಎಷ್ಟಿದೆ? ವರ್ಕ್ ಕಾಸ್ಟ್ 14 lakh. ಯಾಕೆ ಎಲ್ಲದಕ್ಕೂ 14 lakh ತೊಗೋತಾ ಇದ್ದೀವಿ ಅಂದರೆ ಕ್ವಶನಲ್ಲಿ ಅವನೇ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ನೋಡಿ ಇಲ್ಲಿ, ಫ್ಯಾಕ್ಟ್ರಿ ಓವರ್ ಹೆಡ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ ತೊಗೋಬೇಕಂತ, ವೈಲ್ ಆಲ್ ಅದರ್ ಓವರ್ ಹೆಡ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್. ಇನ್ನು ಮಿಕ್ ಪಕ್ಕಿದೆಲ್ಲನೂ ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ ತೊಗೋಬೇಕು. ಇವಾಗ ಎಷ್ಟು ಬರುತ್ತೆ? 2,24,000 ಡಿವೈಡೆಡ್ ಬೈ 14 lakh ಇಂಟು 100 ಮಾಡಿದ್ರೆ ನಮಗೆ 16% ಬಂತು. ಓಕೆನಾ? ಈ 16%ನ ಯಾವುದ್ರ ಮೇಲೆ ತೊಗೋತೀವಿ ನಾವು? ವರ್ಕ್ ಕಾಸ್ಟ್ ಮೇಲೆ ತೊಗೋತೀವಿ. ವರ್ಕ್ ಕಾಸ್ಟ್ ಎಷ್ಟು ಬಂದಿದೆ ನಮಗೆ? 16,600 ಬಂದಿದೆ. 16,600 ಇಂಟು 16% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 16,600 ಇಂಟು 16% ಮಾಡಿದ್ರೆ 2656. ಓಕೆನಾ? ಇದ್ರ ಜೊತೆಗೆ ಏನಂತ ಹೇಳಿದ್ದಾರೆ? ಇದನ್ನು ಅಂಡರ್ಲೈನ್ ಮಾಡಿಬಿಡ್ತೀನಿ. ಇದ್ರ ಜೊತೆಗೆ ಏನು ಹೇಳಿದ್ದಾರೆ? ಆ್ಯಡ್ ಏನಂತ ಹೇಳಿದರೆ, ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಿದೆಯಂತೆ ಸೆಲ್ಲಿಂಗು? 15% ಅಂತೆ. ಸೊ ಇನ್ಕ್ರೀಸ್ ಬೈ 15%. ಇನ್ಕ್ರೀಸ್ ಬೈ 15% ಅಂದರೆ 2656 ಇಂಟು 15%. 2656 ಇಂಟು 15% ಮಾಡಿದ್ರೆ ನಮಗೆ 398 ಬರುತ್ತೆ. ಆಯಿತಾ? ಇವಾಗ ಇದೆರಡನ್ನೂ ಆ್ಯಡ್ ಮಾಡಿ ಹೊರಗಡೆ ಹಾಕಬೇಕು. 2656 ಪ್ಲಸ್ 398 ಎಷ್ಟು ಬಂತು? 3054 ಬಂತು. ಆಯಿತಾ? ಈಗ ಸೆಲ್ಲಿಂಗ್ ಮಾಡಿದ್ವಿ. ಡಿಸ್ಟ್ರಿಬ್ಯೂಷನ್ದು ಏನೋ ಒಂದು ಕಿತಾಪತಿ ಇದೆಯಂತೆ. ಏನಿದೆ? 10% ಕಮ್ಮಿ ಆಗ್ತಾ ಇದೆಯಂತೆ. ಸೊ ನೆಕ್ಸ್ಟು ಇದು ಸೆಲ್ಲಿಂಗ್ದು, ಇದು ಡಿಸ್ಟ್ರಿಬ್ಯೂಷನ್ದು ಡೈರೆಕ್ಟಾಗೆ ತೊಗೊಬಿಡೋಣ. ಯಾಕಂದರೆ ಎಷ್ಟು ಬಂದಿದೆ ನಮಗೆ? ವರ್ಕಿಂಗ್ ಕಾಸ್ಟು ಎಷ್ಟಿದೆ? 16,600 ಇಂಟು 10% ಅಂತ ಡೈರೆಕ್ಟಾಗಿ ತೊಗೊಳ್ಳೋಣ. 16,600 ಇಂಟು 10% ಮಾಡಿದ್ರೆ ಎಷ್ಟು ಬರುತ್ತೆ? 16,600 ಇಂಟು 10% ಮಾಡಿದ್ರೆ 1660. ಕಾಣಿಸ್ತಾ ಇದೆಯಾ? ಒಂದು ನಿಮಿಷ. ಇವಾಗ ಇದನ್ನು ಇನ್ನರ್ ಕಾಲಮಲ್ಲಿ ತೊಗೊಳ್ಳೋಣ. ಎಷ್ಟು ಬಂತು? 1660.
ನಾವು 10% ತೊಗೊಂಡಿದ್ದೀವಿ. ಅದೇ ಕ್ವಶನಲ್ಲಿ ಇನ್ನೊಂದು ಏನು ಹೇಳಿದೆ ಅಂದರೆ ಲೆಸ್ ಆಗಿದೆಯಂತೆ. ಎಷ್ಟು ಲೆಸ್ ಆಗಿದೆ? ಡಿಕ್ರೀಸ್ ಬೈ 10%. ಹಾಗಾದರೆ 1660 ಇಂಟು 10% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 166 ಬರುತ್ತೆ ಅಲ್ವಾ. ಇವಾಗ ಇದನ್ನು ಲೆಸ್ ಮಾಡಬೇಕು ನಾವು, ಯಾಕಂದರೆ ಡಿಕ್ರೀಸ್ ಗಾನ್ ಡೌನ್ ಅಂತ ಬರ್ತಾ ಇದ್ದು. 1660 ಮೈನಸ್ 166 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 1494. ಇವಾಗ ಇಷ್ಟೇ, ಅದು ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ನಮಗೆ ಸೆಲ್ಲಿಂಗ್ ಬೇರೆ ಕೊಟ್ಟಿದ್ದಾನೆ, ಡಿಸ್ಟ್ರಿಬ್ಯೂಷನ್ ಬೇರೆ ಕೊಟ್ಟಿದ್ದಾನೆ. ಅದಕ್ಕೇ ಯಾವುದ್ರ ಮೇಲೆ ತೊಗೊಂಡ್ವಿ? ಸೆಲ್ಲಿಂಗ್ ನಾವು ಫಸ್ಟು ಇಲ್ಲಿ ಏನಿದೆಯೋ ಇದ್ರ ಮೇಲೆ ತೊಗೊಂಡ್ವಿ. ಇದು ಡಿವೈಡೆಡ್ ಬೈ ವರ್ಕ್ ಕಾಸ್ಟು ಮೇಲೆ ತೊಗೊಂಡ್ವಿ. ಇಂಟು 100 ಮಾಡಿದಾಗ 16% ಬಂತು. ಆಮೇಲೆ 16,60,000 ವರ್ಕ್ ಕಾಸ್ಟ್ ಇಂಟು 16% ತೊಗೊಂಡ್ವಿ. ಆಮೇಲೆ 15% ಇನ್ಕ್ರೀಸ್ ಆಗಿತ್ತು. ಇದು ಡಿಸ್ಟ್ರಿಬ್ಯೂಷನು 10% ಡಿಕ್ರೀಸ್ ಆಗಿತ್ತು. ಸೊ ನಾವು ಈ ಥರ ತೊಗೊಂಡ್ವಿ ಆಯಿತಾ. ಈಗ ಇಷ್ಟೇ ಅದು ಅಡ್ಜಸ್ಟ್ಮೆಂಟು. ಸೊ ನಮ್ಗೆ ಇದನ್ನು ಏನಂತ ಹೇಳ್ತೀವಿ? ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ? 21,182 ಪ್ಲಸ್ 3040 1494 ಆ್ಯಡ್ ಮಾಡಿದ್ರೆ 25,730 ಬರುತ್ತೆ ಆಯಿತಾ. 25,730 ಬರುತ್ತೆ. ಸೇಲ್ಸ್ ರಿಲೇಟೆಡ್ ಏನಾದರೂ ಕೊಟ್ಟಿದ್ದಾನ ಅವನ ಕ್ವಶನಲ್ಲಿ? ನೆಕ್ಸ್ಟು ಏನು ತೊಗೋತೀವಿ ನಾವು? ಆ್ಯಡ್ ಪ್ರಾಫಿಟ್ ಆರ್ ಲಾಸ್. ಈಗ ಹೋದ ವರ್ಷವೂ ಪ್ರಾಫಿಟ್ ಆಗಿದೆ, ಸೊ ಇವಾಗಲೂ ನಮಗೆ ಪ್ರಾಫಿಟೇ ಆಗುತ್ತೆ. ಓಕೆನಾ? ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಪ್ರಾಫಿಟ್ ರಿಲೇಟೆಡು ಸೇಮ್ ರೇಟ್ ಆಫ್ ಪ್ರಾಫಿಟ್ ಆನ್ ದ ಸೆಲ್ಲಿಂಗ್ ಪ್ರೈಸ್. ಅಂದರೆ ಹೋದ ವರ್ಷ ಏನು ಸೇಮ್ ರೇಟ್ ಇತ್ತೋ ಈ ವರ್ಷವೂ ಹಾಗೆ ಅಂತ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ಕೋತೀವಿ ಗೊತ್ತಾ? ಆವಾಗ ಇಲ್ಲಿ ನೋಡಿ, ಹೋದ ವರ್ಷ ಎಷ್ಟಿತ್ತು ಪ್ರಾಫಿಟ್ಟು? 4,20,000. ಎಷ್ಟರ ಮೇಲೆ? 21 lakh ಮೇಲೆ. ಸೊ 4,20,000 ಡಿವೈಡೆಡ್ ಬೈ 21 lakh ಇಂಟು 100 ಮಾಡಿದ್ರೆ ನಮಗೆ 20% ಬರುತ್ತೆ ಆಯಿತಾ. ಹೋದ ವರ್ಷ ಏನಾಗಿತ್ತು? 21 lakh ಮೇಲೆ 20% ಅಷ್ಟು ಅವನಿಗೆ ಪ್ರಾಫಿಟ್ ಬಂದಿತ್ತು. ಹಾಗಾದರೆ ಈ ವರ್ಷವೂ ಸೇಮ್ ಅಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ವರ್ಷ ನಮ್ಮ ಮತ್ತೆ ಅದೆಷ್ಟು? 25,730. ಟೋಟಲ್ ಕಾಸ್ಟನ್ನೇ ತೊಗೋಬೇಕಿರೋದು. 25,730 ಇಂಟು 20% ಮಾಡಿದ್ರೆ ನಿಮಗೆ ಇನ್ ಕೇಸ್ ಪ್ರಾಫಿಟ್ ಏನಾದರೂ, ಈಗ ಒಂದೊಂದು ಪ್ರಾಬ್ಲಮಲ್ಲಿ ಸೇಲ್ಸು ಇಲ್ಲ ಪ್ರಾಫಿಟ್ ಪಕ್ಕ ಕೊಟ್ಟಿರ್ತಾರಲ್ವಾ. ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ನೀವು ಈ ಥರ ತೊಗೋಬೇಕು. ಏನು? ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟು ಇಂಟು 100 ಮಾಡಬೇಕು. ಈಗ 25,730 ಇಂಟು 20% ಮಾಡಿದ್ದು ನಮಗೆ 5146 ಬರುತ್ತೆ. 5146 ಬರುತ್ತೆ. ಇವಾಗ ಇದೆರಡನ್ನೂ ಆ್ಯಡ್ ಮಾಡಬೇಕು. ಎಷ್ಟು ಬಂದಿದೆ? 25,730 ಪ್ಲಸ್ 5,146 ಆ್ಯಡ್ ಮಾಡಿದ್ರೆ ಇವ್ರಿಗೆ ಎಷ್ಟು ಬಂದಿದೆ? ಟೋಟಲ್ ಸೇಲ್ ಎಷ್ಟು ಮಾಡಿದ್ದಾರೆ? 30,876. ಅರ್ಥ ಆಗ್ತಾ ಇದೆ ಅಲ್ವಾ ಪ್ರಾಬ್ಲಮ್ ನಿಮಗೆ? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮಗೆ. ಫುಲ್ ಪ್ರಾಬ್ಲಮ್ ನೋಡಿ. ಇನ್ ಕೇಸ್ ಪ್ರಾಫಿಟು ಇಲ್ಲ ಸೇಲ್ಸ್ ಬಗ್ಗೆ ಏನು ಕೊಟ್ಟಿಲ್ಲ, ಅವನೇನು ಹೇಳಿದ್ದಾನೆ? ಪ್ರಿವಿಯಸ್ ಇಯರ್ದು ಹೇಗಿದೆಯೋ ಆ ಪರ್ಸೆಂಟೇಜ್ ಮೇಲೆ ತೊಗೊಳ್ಳಿ ಅಂತಿದ್ದಾನೆ. 4,20,000 ಡಿವೈಡೆಡ್ ಬೈ 21 lakh ಇಂಟು 100 ಮಾಡಿದಾಗ 20% ಬಂತು. ನಾವು ಟೋಟಲ್ ಕಾಸ್ಟ್ ಮೇಲೆ 20% ಮಾಡಿದ್ದಕ್ಕೆ ನಮಗೆ ಪ್ರಾಫಿಟು 5,146 ಬಂದಿದೆ. ಅವನಿಗೆ ಖರ್ಚಾಗಿದ್ದು 25,730. ಅವ್ನು ಸೇಲ್ ಮಾಡಿದ್ದು 30,876. ಅವ್ನಿಗೆ ಪ್ರಾಫಿಟ್ ಎಷ್ಟಾಗಿದೆ? 5,046 ಅಷ್ಟು ಪ್ರಾಫಿಟ್ ಆಗಿದೆ. ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಇನ್ನೊಂದು ಸತಿ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಆ್ಯಕ್ಚುಲಿ ನಾನು ರೆಕಾರ್ಡ್ ಆನೇ ಮಾಡಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸೊ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ಸ್ಟಾಕ್ ಆನ್ 1414 ಅಂದರೆ ಅದೇನಾಗುತ್ತೆ? ಓಪನಿಂಗ್ ಸ್ಟಾಕ್ ಆಗುತ್ತೆ. ಯಾವ್ದು ಕೊಟ್ಟಿದ್ದಾನೆ? ರಾ ಮೆಟೀರಿಯಲ್ಲು 75,000 ಕೊಟ್ಟಿದ್ದಾನೆ. ನೆಕ್ಸ್ಟು ಫಿನಿಶ್ಡ್ ಗೂಡ್ಸು 16,000 ಕೊಟ್ಟಿದ್ದಾನೆ. ನೆಕ್ಸ್ಟು ಸ್ಟಾಕ್ ಆನ್ 31/3/15 ಅಂದರೆ ಅದು ಕ್ಲೋಸಿಂಗ್ ಸ್ಟಾಕ್ ಅಂತ. ರಾ ಮೆಟೀರಿಯಲು 78,600 ಕೊಟ್ಟಿದ್ದಾನೆ. ಫಿನಿಶ್ಡ್ ಗೂಡ್ಸು 76,800 ಕೊಟ್ಟಿದ್ದಾನೆ. ನೆಕ್ಸ್ಟು ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್. ಪರ್ಚೇಸಸ್ ಎಲ್ಲಿ ತಗೋತೀವಿ ಗೊತ್ತಾ? ಓಪನಿಂಗ್ ಸ್ಟಾಕು ಪ್ಲಸ್ಸು ಪರ್ಚೇಸಸ್ಸು ಲೆಸ್ಸು ಕ್ಲೋಸಿಂಗ್ ಸ್ಟಾಕು. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಮೆಟೀರಿಯಲ್ ಕನ್ಸ್ಯೂಮ್ಡ್ ಬರುತ್ತೆ. ಓಕೆನಾ? ಸೊ ನಮಗೆ ಮೆಟೀರಿಯಲ್ಲು ಸಿಕ್ಕಿದೆ.
ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಸಿಗುತ್ತೆ. ಈಗ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ ಎಷ್ಟು, 2,50,000. ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂದರೆ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ, 1,55,000. ಆಫೀಸ್ ಓವರ್ ಹೆಡ್ 2,75,000. ಸೆಲ್ಲಿಂಗ್ ಆನ್ ಕಾಸ್ಟ್ 75,000. ಸೇಲ್ಸ್ 15 lakh ಅಂತ ಕೊಟ್ಟಿದ್ದಾರೆ. ಇದು 14-15. ಸೊ ಡ್ಯೂರಿಂಗ್ ದ ಇಯರ್ 15-16 ದ ಕಂಪನಿ ಹ್ಯಾಸ್ ಸಬ್ಮಿಟ್ ಎ ಕೊಟೇಶನ್ ಫಾರ್ ಆ್ಯನ್ ಆರ್ಡರ್. ಇಟ್ ಈಸ್ ಎಸ್ಟಿಮೇಟೆಡ್ ಡೈರೆಕ್ಟ್ ವೇಜಸ್ ಅಂದರೆ ಮುಂದಿನ ವರ್ಷಕ್ಕೆ ಏನು ಹೇಳ್ತಿದ್ದಾನೆ ಅಂದರೆ ಡೈರೆಕ್ಟ್ ವೇಜಸ್ಸು 5 lakh rupees ಅಂತೆ, ವೇಜಸ್ ಡೈರೆಕ್ಟ್ ಮೆಟೀರಿಯಲ್ 5 lakh, ವೇಜಸ್ಸು 3,50,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು 5,000. ಓಕೆನಾ. ನೆಕ್ಸ್ಟ್ ಏನು ಹೇಳಿದ್ದಾನೆ, ಕ್ಯಾಲ್ಕುಲೇಟ್ ದ ಕಾಸ್ಟ್ ಶೀಟ್ ಫಾರ್ 14-15 ಅಂತ ಇದೆ. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಆನ್ ಕಾಸ್ಟ್. ವರ್ಕ್ ಆನ್ ಕಾಸ್ಟ್ ಅಂದರೆ ಏನು, ಫ್ಯಾಕ್ಟರಿ ಕಾಸ್ಟ್ ಅಂತಲೂ ಹೇಳ್ತೀವಿ, ವರ್ಕ್ ಆನ್ ಕಾಸ್ಟ್ ಅಂತಲೂ ಹೇಳ್ತೀವಿ. ಸೊ ಫ್ಯಾಕ್ಟ್ರಿ ಕಾಸ್ಟ್ ಹಾಗೆ ನೆಕ್ಸ್ಟ್ ಪ್ರೊಡಕ್ಟಿವ್ ವೇಜಸ್. ಪ್ರೊಡಕ್ಟಿವ್ ವೇಜಸ್ ಅಂದರೆ ಏನು, ಡೈರೆಕ್ಟ್ ವೇಜಸ್ ಅಂತ. ಈ ಫ್ಯಾಕ್ಟ್ರಿ ಕಾಸ್ಟನ್ನು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕಂತೆ. ಆ್ಯಂಡ್ ಆಫೀಸ್ ಓವರ್ ಹೆಡ್. ಆಫೀಸ್ ಓವರ್ ಹೆಡ್ ಅಂದರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಟು ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಅಂದರೆ ಏನು ಹೇಳಿದೆ, ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ ತೊಗೋಬೇಕಂತೆ. ಇಲ್ಲಿ ನೋಡಿ, ಫ್ಯಾಕ್ಟ್ರಿ ಕಾಸ್ಟನ್ನು ಡೈರೆಕ್ಟ್ ವೇಜಸ್ ಮೇಲೆ ತೊಗೋಬೇಕಂತೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನ ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ ತೊಗೋಬೇಕಂತೆ. ನೆಕ್ಸ್ಟು ಪ್ರಿಪೇರ್ ಎ ಕೊಟೇಶನ್ ಫಾರ್ 15-16 ಬೇಸ್ಡ್ ಆನ್ ಪ್ರಿವಿಯಸ್ ಇಯರ್ ಪರ್ಸೆಂಟ್ ಆನ್ ಅಸಂಪ್ಷನ್ ದಟ್ 20% ಪ್ರಾಫಿಟ್ ಇಸ್ ಎಕ್ಸೆಂಪ್ಟೆಡ್ ಆನ್ ಕಾಸ್ಟ್. ಕಾಸ್ಟ್ ಅಂದರೆ ಯಾವ ಥರ ಕಾಸ್ಟು, ಟೋಟಲ್ ಕಾಸ್ಟ್ ಮೇಲೆ 20% ಪ್ರಾಫಿಟ್ ಬಂದಿದೆಯಂತೆ ನೆಕ್ಸ್ಟ್ ಇಯರ್ಗೆ. ಓಕೆನಾ. ಇವಾಗ ನಾವೇನು ತೊಗೋತೀವಿ, ನಮಗೆ ಫಸ್ಟ್ ಏನು ಬೇಕು, ಡೈರೆಕ್ಟ್ ಮೆಟೀರಿಯಲ್ ಬೇಕು. ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿಲ್ಲ, ಅದ್ರ ಬದಲು ಏನು ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಮತ್ತು ಪರ್ಚೇಸ್ ಆಫ್ ರಾ ಮೆಟೀರಿಯಲ್. ಸೊ ಫಸ್ಟು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ ನಮಗೆ, 75,000 ಇದೆ. 75,000 ಪ್ಲಸ್ ಆ್ಯಡ್ ಪರ್ಚೇಸಸ್. ಎಷ್ಟು ಪರ್ಚೇಸ್ ಮಾಡಿದ್ದಾರೆ ರಾ ಮೆಟೀರಿಯಲ್ನ, 3,40,400. 3,40,400. ಇವಾಗ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 4,15,400 ಬಂದಿದೆ. ಇವಾಗ ಇದ್ರ ಜೊತೆಗೆ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲು 78,600 ಇದೆ. ಇವಾಗ 4,15,400 ಮೈನಸ್ 17,600 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 3,36,800 ಬರುತ್ತೆ. ಓಕೆನಾ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಡೈರೆಕ್ಟ್ ವೇಜಸ್ 2,50,000 ಅಂತೆ. ಡೈರೆಕ್ಟ್ ವೇಜಸ್ 2,50,000. ಮತ್ತು ಡೈರೆಕ್ಟ್ ಲೇಬರ್ ಕೊಟ್ಟೇ ಇಲ್ಲ ನಮ್ಗೆ ಯಾವುದು 14 ಮಾರ್ಕ್ಸಲ್ಲಿ, ತೊಗೊಳೋದಕ್ಕೆ ಹೋಗಬೇಡಿ. ಕೊಟ್ಟರೆ ತೊಗೊಳ್ಳಿ, ಕೊಟ್ಟಿಲ್ಲ ಅಂದರೆ ತೊಗೋಬೇಡಿ. ಇವಾಗ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ 3 + 5 50 60 70 86,800. ಎಷ್ಟು, 5,86,800 ಬಂತು. ನೆಕ್ಸ್ಟ್ ಏನು ಮಾಡ್ತೀವಿ, ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಬಗ್ಗೆ ಏನು ಕೊಟ್ಟಿದ್ದಾನೆ, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಬಂದು 1,50,000 ರೂಪಾಯಿ ಅಂತೆ, 1,50,000 ರೂಪಾಯಿ. ಸೊ ಇವಾಗ ಪ್ರೈಮ್ ಕಾಸ್ಟ್ ಜೊತೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್ ಬರುತ್ತೆ. ಆಯಿತಾ. ಎಷ್ಟು ಬಂತು, 5 ಲಕ್ಷ, 6 ಲಕ್ಷ, 6 ಲಕ್ಷದ 7,36,800 ಬಂತು. 7 lakh. ಓಕೆನಾ. ನೆಕ್ಸ್ಟ್ ಏನು ತೊಗೊಳ್ತೀವಿ ನಾವು, ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇದು ನೋಡಿ ನಿಮಗೆ ಮಗ್ಗಪ್ ಆಗಿಬಿಡ್ಬೇಕು. ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಷ್ಟೊತ್ತಿಗೆ ನಿಮಗೆ ಬಹೆಟ್ ಆದಂಗೆ ಆಗಿಬಿಡ್ಬೇಕು. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅದ್ರ ಬಗ್ಗೆ ಏನಾದರೂ ಕೊಟ್ಟಿದ್ದಾರೆ. ಆಫೀಸ್ ಓವರ್ ಹೆಡ್ ಬಂದು 2,75,000 ಅಂತೆ, 2,75,000. ಇವಾಗ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ 7 8 10,11,800. ಓಕೆನಾ. ಇವಾಗ ಇದ್ರ ಜೊತೆಗೆ ಏನು ಆ್ಯಡ್ ಮಾಡಬೇಕು ನಾವು, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್
ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಕ್ವಶನಲ್ಲಿ ಕೊಟ್ಟಿದ್ದ ತೊಗೊಳ್ಳಿ, ಇಲ್ಲಾಂದರೆ ತೊಗೋಬೇಡಿ ಅಂತ ಹೇಳಿದೆ. ಬಟ್ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಫಿನಿಶ್ಡ್ ಗೂಡ್ಸು ಓಪನಿಂಗ್ ಸ್ಟಾಕು 60,000 ಆಯಿತಾ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕು 76,800. ಎಷ್ಟು ಬರುತ್ತೆ? 76,800 ಮೈನಸ್ 60,000 ಮಾಡಿದ್ರೆ ನಮಗೆ 16,800 ಬರುತ್ತೆ. ಇವಾಗ ಏನಿದು 16,800ನ ಲೆಸ್ ಮಾಡಬೇಕಾಗಿರೋದು ನಾವು. ಎಷ್ಟು ಬರುತ್ತೆ? 10,11,800 ಮೈನಸ್ 16,800 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 9,95,000 ಬಂತು. ನೆಕ್ಸ್ಟ್ ಯಾವ್ದು ತೊಗೊಳ್ತೀವಿ ನಾವು? ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಏನು ಕೊಟ್ಟಿದ್ದಾರೆ? 75,000 ಅಂತ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಡೈರೆಕ್ಟಾಗಿ ತೊಗೊಬಿಡೋಣ. ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಮಾಡಿದ್ರೆ ನಮಗೆ ಕಾಣಿಸ್ತಾ ಇದೆ ಅಲ್ಲ ಕ್ಲೀನಾಗೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಟೋಟಲ್ ಕಾಸ್ಟ್ ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟು? 9,95,7 10,70,000 ಬರುತ್ತೆ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸೇಲ್ಸು 15 ಲ್ಯಾಕ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಡೈರೆಕ್ಟಾಗಿ ಸೇಲ್ಸ್ ತೊಗೊಳ್ಳೋಣ. ಲೈನನ್ನು ಕ್ಲೀನಾಗಿ ಹಾಕಿ. ಸೇಲ್ಸ್ ಎಷ್ಟಿದೆ? 15 ಲ್ಯಾಕ್ ಅಂತ ಇದೆ. ಸೊ ಅವನಿಗೆ ಖರ್ಚು ಬಿದ್ದಿರೋದು 10,70,000, ಅವ್ನು ಸೇಲ್ ಮಾಡಿರೋದು 15 ಲ್ಯಾಕು. ಸೊ ಅವ್ನಿಗೆ ಏನಾಗ್ತಿದೆ? ಪ್ರಾಫಿಟ್ ಆಗ್ತಾಯಿದೆ. ಸೊ ಆ್ಯಡ್ ಪ್ರಾಫಿಟ್. ಇದನ್ನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೊಗೊಳ್ಳೋಣ. 10,70,000 ಮೈನಸ್ 15 ಲ್ಯಾಕ್ ಮಾಡಿದ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಆಗ್ತಾಯಿದೆ? 4,30,000 ಅಷ್ಟು ಪ್ರಾಫಿಟ್ ಆಗ್ತಾಯಿದೆ. ಇಲ್ಲಿವರೆಗೂ ಅರ್ಥ ಆಯ್ತಾ ನಿಮಗೆ? ಇಲ್ಲಿವರೆಗೂ ಈಸಿ. ಇಲ್ಲಿ ನೋಡಿ, ಇಲ್ಲಿ ಗಂಟ ಮಾಡಿದ್ರೆ ನಿಮ್ಗೆ 8 ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ಇನ್ನು 6 ಮಾರ್ಕ್ಸು ಎಸ್ಟಿಮೇಟೆಡ್ ಕಾಸ್ಟ್ ಶೀಟಿಗೆ. ಹಾಗಂತ ಅದನ್ನು ಬಿಡು 8 ಮಾರ್ಕ್ಸೇ ಸಾಕು ಅಂತ ಮಾಡಿಬಿಡಿ, ಈಸಿನೇ ಇದೆ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಯಾವ ಇಯರ್ಗಿದ್ದು? 14-15 ಅಲ್ಲ, 15-16ಗೆ. 2015-2016. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಲ್ಲಿ ಯಾವ್ದು ತೊಗೋಬೇಕು ನಾವು? ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರೆ? 5 ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಡೈರೆಕ್ಟ್ ಮೆಟೀರಿಯಲ್. 5 ಲ್ಯಾಕು. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಡೈರೆಕ್ಟ್ ವೇಜಸ್ ಇದೆ. ವೇಜಸ್ ಎಷ್ಟಿದೆ? 3,50,000 ಇದೆ. 3,50,000 ಇದೆ. ಎರಡು ಆ್ಯಡ್ ಮಾಡಿದ್ರೆ 8,50,000 ಆಗುತ್ತೆ. ಓಕೆ. ಸೊ ಇದನ್ನು ಏನಂತ ಹೇಳ್ತೀವಿ? ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಪ್ರೈಮ್ ಕಾಸ್ಟು 8,50,000. 8,50,000 ಆಯಿತಾ. ನೆಕ್ಸ್ಟು ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್ ಬಗ್ಗೆ ಏನಾದರೂ ಹೇಳಿದ್ದಾರಾ? ಕ್ಯಾಲ್ಕುಲೇಟ್ ಪರ್ಸೆಂಟ್ ಫ್ಯಾಕ್ಟರಿ ಕಾಸ್ಟ್ ಅಂತ. ಏನು ಫ್ಯಾಕ್ಟರಿ ಕಾಸ್ಟ್ ಇಲ್ಲಿ ಎಷ್ಟಿದೆ? 1,50,000 ಇದೆ ಅಲ್ವಾ. ಫ್ಯಾಕ್ಟರಿ ಕಾಸ್ಟ್ ಅಗೇನೆಸ್ಟ್ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿರೋದು? ಫ್ಯಾಕ್ಟರಿ ಕಾಸ್ಟನ್ನು ಡೈರೆಕ್ಟ್ ಮೆಟೀರಿಯಲ್ ಮೇಲೆ ತೊಗೊಳ್ಳಿ ಅಂತ ಹೇಳಿರೋದು. ಇವಾಗ ಆವಾಗಲೇ ಮಾಡ್ದಂಗೆ ನಾವು ಪ್ರಿವಿಯಸ್ ಇಯರ್ಗೆ ಹೋಗೋಣ. ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ? 1,50,000 ಇದೆ. ಆಮೇಲೆ ಡೈರೆಕ್ಟ್ ವೇಜಸ್ ಎಷ್ಟಿದೆ? 2,50,000 ಇದೆ. ಎಷ್ಟು? 1,50,000 ಡಿವೈಡೆಡ್ ಬೈ 2,50,000 ಇಂಟು 100. 1,50,000 ಪ್ಲಸ್ 2,50,000 ಇಂಟು
100 ಮಾಡಿದ್ರೆ ನಮಗೆ 60% ಬರ್ತಾ ಇದೆ. ಈ 60%ನ ಈ ಇದ್ರ ಮೇಲೆ ತೊಗೋಬೇಕು, ಗೊತ್ತಾಯ್ತಾ? ಇದರಿಂದ ಇದನ್ನು ಡಿವೈಡ್ ಮಾಡಿ 1% ಬರುತ್ತೆ. ಆ ಪರ್ಸೆಂಟೇಜ್ನ ಈ ವರ್ಷದ ವೇಜಸ್ ಮೇಲೆ ತೊಗೋಬೇಕು. ಆಮೇಲೆ ಪ್ರಿವಿಯಸ್ ಕ್ವಶನಲ್ಲಿ ಏನು ಮಾಡಿದ್ದೆ ಗೊತ್ತಾ, ಅದ್ರ ಮೇಲೆ ತೊಗೊಂಡು ಪ್ಲಸ್ ಅದ್ರ ಜೊತೆಗೆ ಇನ್ಕ್ರೀಸ್ 10% ಡಿಕ್ರೀಸ್ ಅಂತ ಎಲ್ಲ ಕೊಟ್ಟಿದ್ದ. ಬಟ್ ಇಲ್ಲಿ ನಿಮ್ಗೆ ಯಾವುದೇ ಥರದಂಥದ್ದು ಕೊಟ್ಟಿಲ್ಲ. ಸೊ ಏನು ಮಾಡ್ತೀವಿ ಇವಾಗ, 3,50,000 ಇಂಟು 60% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 3,50,000 ಇಂಟು 60% ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 2,10,000ನ ಹೊರಗಡೆ ಹಾಕೊಳ್ಳೋಣ. ಅಲ್ಲ, ಎಷ್ಟು? ಹಾಂ, 2,10,000 ಬಂತು. ಇವಾಗ 8,50,000 ಪ್ಲಸ್ 8,50,000 ಪ್ಲಸ್ 2,10,000 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಇದನ್ನೇನಂತ ಹೇಳ್ತೀವಿ? ಫ್ಯಾಕ್ಟರಿ ಕಾಸ್ಟ್, ಇಲ್ಲ ಅಂದರೆ ವರ್ಕ್ ಕಾಸ್ಟ್ ಅಂತ ಹೇಳ್ತೀವಿ. ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್ ಇದೆಷ್ಟಿದೆ? 10,60,000 ಇದೆ. ಆಯಿತಾ? ನೆಕ್ಸ್ಟು ಏನು ಆ್ಯಡ್ ಮಾಡ್ಕೋತೀವಿ ನಾವು? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನ ಆ್ಯಡ್ ಮಾಡ್ಕೋಬೇಕು. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಬಗ್ಗೆ ಏನು ಹೇಳಿದ್ದಾರೆ? ಆಫೀಸ್ ಓವರ್ ಹೆಡ್ ಟು ವರ್ಕ್ ಕಾಸ್ಟ್ ಅಂತೆ. ವರ್ಕ್ ಕಾಸ್ಟ್ ಅಂತ ಏನು? ಫ್ಯಾಕ್ಟರಿ ಕಾಸ್ಟು. ಏನು ಹೇಳಿದ್ದಾರೆ? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ. ನೋಡಿ ನೀವೇನೆ, ಏನಿದೆ? ಆಫೀಸ್ ಓವರ್ ಹೆಡ್ ಟು ವರ್ಕ್ ಕಾಸ್ಟ್ ಅಂತ ಇದೆ. ವರ್ಕ್ ಕಾಸ್ಟು ಫ್ಯಾಕ್ಟರಿ ಕಾಸ್ಟು ಒಂದೇ. ಇವಾಗ ನಮಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟು ಬಂದಿದೆ? 2,75,000 ಡಿವೈಡೆಡ್ ಬೈ 7,36,800 ಇಂಟು 100 ಎಷ್ಟು ಬರುತ್ತೆ? 2,75,000 ಡಿವೈಡೆಡ್ ಬೈ 7,36,800 ಇಂಟು 100 ಮಾಡಿದ್ರೆ ನಮಗೆ 37% ಬರುತ್ತೆ. ಈ 37%ನ ಯಾವುದ್ರ ಮೇಲೆ ತೊಗೋಬೇಕು ನಾವು? ಇವಾಗ ಓದ್ಸತಿ ಏನು ಹೇಳಿದ್ದ? ಆಫೀಸ್ ಓವರ್ ಹೆಡ್ನ ಫ್ಯಾಕ್ಟರಿ ಕಾಸ್ಟ್ ಮೇಲೆ ತೊಗೊಂಡಿದ್ದ, ಮಾಡಿದ್ದಕ್ಕೆ 37% ಬಂತು. ಇವಾಗ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ನಾವು ಮತ್ತೆ ಏನು ಮಾಡಬೇಕು? ಫ್ಯಾಕ್ಟರಿ ಕಾಸ್ಟ್ ಮೇಲೆ ಮಾಡಬೇಕು. ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ? 10,60,000 ಇಂಟು 37% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 10,60,000 ಇಂಟು 37% ಮಾಡಿದ್ರೆ ನಮಗೆ 3,92,200. ಅರ್ಥ ಆಗ್ತಾ ಇದೆ ಅಲ್ವಾ? ಅದ್ರ ಮೇಲೆ ಅದು ಇನ್ ಕೇಸ್ ಇವನೇನಾದ್ರು ಆಫೀಸ್ ಓವರ್ ಹೆಡ್ ಟು ಪ್ರೈಮ್ ಕಾಸ್ಟ್ ಅಂತ ಕೊಟ್ಟಿದ್ದೆ, ಪ್ರೈಮ್ ಕಾಸ್ಟಲ್ಲಿ ಏನು ಬಂದಿತ್ತೋ ಅದ್ರ ಮೇಲೆ ನಾವು ಇದನ್ನು ತೊಗೊಳ್ತಾ ಇದ್ವಿ. ಇವಾಗ ಫ್ಯಾಕ್ಟರಿ ಆರ್ ವರ್ಕ್ ಕಾಸ್ಟ್ ಪ್ಲಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ನಮಗೇನು ಬರುತ್ತೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ 10, 13, 14, 52 14,52,000 ಬಂತು. ಓಕೆನಾ? ನೆಕ್ಸ್ಟ್ ನಾವೇನು ತೊಗೊಳ್ತೀವಿ? ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅರ್ಥ ಆಗ್ತಿದೆ ಅಲ್ವಾ? ನಿಧಾನಕ್ಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ, ನಿಧಾನಕ್ಕೆ ಮಾಡಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಏನಾದರೂ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಏನಾದರೂ ಆ್ಯಡು ಮೈನಸ್ ಏನಾದರೂ ಮಿಸ್ ಆಗಿದೆ ಎಲ್ಲನೂ ಕೇಳೋದಕ್ಕೆ ಹೋಗ್ಬೇಡಿ, ನೀವೇ ಕರೆಕ್ಟಾಗಿ ಮಾಡ್ಕೊಬಿಡಿ. ನಾವು ಮಿಸ್ ಆಗಿರುತ್ತೆ, ಆ್ಯಡ್ ಮಾಡೋಕ್ಕೆ ಹೋಗಿ ಲೆಸ್ ಮಾಡ್ಕೊಬಿಟ್ಟಿರ್ತೀವಿ. ಇಲ್ಲಿ ನೋಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಏನೂ ಕೊಟ್ಟಿಲ್ಲ, ಬಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 5,000 ಅಂತ ಮಾತ್ರ ಕೊಟ್ಟಿದ್ದಾನೆ. ಸೊ ಅದನ್ನು ತೊಗೊಳ್ಳೋಣ. 5,000 ಅದೊಂದೇ ಕೊಟ್ಟಿರೋದು. ಸೊ ಇವಾಗ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಟೋಟಲ್ ಕಾಸ್ಟ್ ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ? 14,52,000 ಜೊತೆಗೆ ನಾವು 5,000 ಆ್ಯಡ್ ಮಾಡಿದ್ರೆ 14,57,000 ಬರುತ್ತೆ. ಆಮೇಲೆ ಪ್ರಾಫಿಟ್ ಬಗ್ಗೆ ಏನು ಕೇಳಿದ್ದಾನೆ? 20% ಆಫ್ ಪ್ರಾಫಿಟ್ ಈಸ್ ಎಕ್ಸ್ಪೆಕ್ಟೆಡ್ ಆನ್ ಕಾಸ್ಟ್. ಎಕ್ಸ್ಪೆಕ್ಟೆಡ್ ಆನ್ ಕಾಸ್ಟ್ ಅಂತ ಅಂದರೆ ಟೋಟಲ್ ಕಾಸ್ಟ್ ಮೇಲೆ ತೊಗೋಬೇಕು ಅಂತ. ಇವಾಗ ಆ್ಯಡ್ ಪ್ರಾಫಿಟ್, ಅವನೇ ಹೇಳಿಬಿಡ್ತಾ ಇದ್ದಾನೆ ಪ್ರಾಫಿಟ್ ಬಂದಿದೆ ಅಂತ. ಪ್ರಾಫಿಟ್ ಅಟ್ 20%. 20% ಅಂದರೆ 14,57,000 ಇಂಟು 20%. 14,57,200 ಎಷ್ಟು ಬರುತ್ತಿದ್ದು?
ಒಂದು ನಿಮಿಷ, ಇದು ಕ್ಯಾಲ್ಕುಲೇಷನ್ ತಪ್ಪಾಗಿದೆ. 200 ಮಿಸ್ ಮಾಡಿದ್ದೀನಿ. ಇಲ್ಲಿ 200, ಇಲ್ಲಿ 200 ಬರುತ್ತೆ. ನೆಕ್ಸ್ಟು ಇಲ್ಲೂ 200 ಬರುತ್ತೆ. ಓಕೆನಾ? ಇಂಟು 20% ಮಾಡಿದೆ ನಮಗೆ ಪ್ರಾಫಿಟ್ ಎಷ್ಟು ಬರ್ತಿದೆ? 2,91,440 ಬರ್ತಾ ಇದೆ. ಹಾಗಾದರೆ ಸೇಲ್ಸ್ ಎಷ್ಟಾಗಿರುತ್ತೆ ನಮಗೆ? ಇದೆರಡೂ ಆ್ಯಡ್ ಮಾಡಿ 14,57,200 ಪ್ಲಸ್ 2,91,440 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 17,48,640 ಬರ್ತಿದೆ. ಅರ್ಥ ಆಗ್ತಿದಲ್ವಾ? ಅವ್ನಿಗೆ ಖರ್ಚಾಗಿದ್ದು 14,57,200, ಅವ್ನು ಸೇಲ್ ಮಾಡಿರೋದು 17,48,640ಗೆ, ಬಟ್ ಅವ್ನಿಗೆ ಪ್ರಾಫಿಟ್ ಎಕ್ಸ್ಟ್ರಾಗಿದೆ 2,91,440 ಆಗಿದೆ. ಇವಾಗ ನೋಡಿ, ಲೈಕ್ ಮೋರ್ ದೆನ್ 5 ಪ್ರಾಬ್ಲಮ್ಸ್ 8 ಮಾರ್ಕ್ಸಲ್ಲಿ ಸಾಲ್ವ್ ಮಾಡಿದ್ದೀವಿ, ಆ್ಯಂಡ್ 4 ಪ್ರಾಬ್ಲಮ್ಸು 14 ಮಾರ್ಕ್ಸಲ್ಲಿ ಸಾಲ್ವ್ ಮಾಡಿದ್ದೀವಿ. ಇಷ್ಟನ್ನು ನೋಡ್ಕೊಳ್ಳಿ ಸಾಕು. ಆ್ಯಂಡ್ ಎಲ್ಲನೂ ಮಾಡಲ್ ಕ್ವಶನ್ ಪೇಪರ್ ಪ್ರಾಬ್ಲಮೇ ಸಾಲ್ವ್ ಮಾಡಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.